ನಾನ್ ಹೇಳಿದ್ ಮತ್ ನೀನ್ ಕೇಳಲೇ ಇಲ್ಲ, ಅದಕ್ಕೆ ಈಗೆಲ್ಲ ಆಗಿದ್ದು. ಬಾವಾ, ಆ ಸ್ಮಶಾನದಲ್ಲಿರೋ ದೆವ್ವ ಪಿಶಾಚಿ ಎಲ್ಲ ಆ ಉಗ್ರೇನ್ ಮಾತೇ ಕೇಳುತ್ತಂತೆ, ಗೊತ್ತಾ? ಗೊತ್ತು ಗೊತ್ತು. ನಿನ್ನೆ ರಾತ್ರಿ ಕಲ್ಲಿನ ಮಳೆ ಕರೆದಿದ್ದು, ಆ ಬಿರುಗಾಳಿ ಬೀಸಿದ್ದು ನಿನ್ನ ಪಿಶಾಚಿ ದೆವ್ವಗಳೇ. ಹಾ ಹೌದು, ಮತ್ತೇನು ತಿಳ್ಕೊಂಡೆ? ನೀವೆಲ್ಲ ಮೂರ್ಖರು ನೋಡು. ಇದೆಲ್ಲ ಯಾವ ಪಿಶಾಚಿ ದೆವ್ವಗಳ ಕೆಲ್ಸಾನೂ ಅಲ್ಲ. ಯಾರೋ ಉಗ್ರೇನ್ ಕಡೆಯವ್ರು ಮರೆಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆದಿದ್ದಾರೆ ಅಷ್ಟೇ. ನಿನಗಿನ್ನೂ ಬುದ್ಧಿ ಬರ್ಲಿಲ್ವಲ್ಲ? ನೋಡ್ ಬಾವಾ, ನಾನ್ ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನಾನು ಬಂದ್ರೆ ಮಾತ್ರ ನಿನ್ ಕೋಪ. ಊರ್ನಲ್ಲಿರೋರೆಲ್ಲ ಸೇರ್ ಕೊಟ್ಟಿರೋ ಕಂಪ್ಲೇಂಟ್ ನಲ್ಲಿ ಸತ್ಯಾಂಶನೇ ಇಲ್ಲ. ಆ ಘಟನೆ ನಡೆದ ದಿವಸ ಉಗ್ರೈನವರು ಹಳ್ಳಿಲೇ ಇರಲಿಲ್ಲ. DSP ಮಗಳಿಗೆ ದೆವ್ವ ಬಿಡಿಸ್ತಾ ನಗರದಲ್ಲೇ ಇದ್ರು. ನ್ಯಾಯವಾಗಿ ಉಗ್ರೈನವರು ನಿಮ್ಗಳ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ಬೋದಾಗಿತ್ತು. ಆದ್ರೆ ಅವರು ದೊಡ್ಡ ಮನುಷ್ಯರು, ದೈವ ಭಕ್ತರು. ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾನೇ ಕ್ಷಮಿಸ್ಬೇಕು ಅಂದ್ರು. ನಾವು ತಪ್ಪು ಮಾಡಿದ್ರು, ಅವ್ರು ದೊಡ್ಡ ಮಾತನ್ನೇ ಆಡಿದ್ರು. ಇನ್ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ರೆ ಕಷ್ಟಕ್ಕೆ ಗುರಿ ಆಗ್ತೀರಿ. ಬರ್ತೀನಿ ನಾಗಪ್ಪನವ್ರೆ. ನಾಗಪ್ಪಯ್ಯ, ನಿನ್ ಹಾಳಾಗೋಯ್ತಲ್ರಿ. ಉಗ್ರಲ್ಲಿ ಎದುರು ಹಾಕೊಂಡು ಯಾರು ಬಾಳಕ್ಕಾಗಲ್ರಿ. ನಾವು ಉಗ್ರ ಹೇಳದಂಗೆ ಕೇಳೋದು. ಎಲ್ಲರಂತೀವಿ ಬಾಳ್ಬೇಕಾದ್ರೆ ನಿನ್ ಮಗನಿಗೆ ಮೊದಲು ಬುದ್ಧಿ ಕಲ್ಸು. ಇಲ್ಲ, ಆಸ್ತಿ ಮಾಡ್ಕೊಂಡು ಪಟ್ಟು ಸೇರ್ಕೊಳ್ಳಿ ಅಷ್ಟೇ. ನಡೀರಿ ಬರೋಣ. ನಡೀರಿ. ಬುದ್ಧಿ, ಪೋಸ್ಟ್ ಮನಿ ಕಾಗದ ಕೊಟ್ಟವ್ರೆ. ವಿಶ್ವ ವಿಶ್ವ, ನಿನಗೆ ಅಸಿಸ್ಟೆಂಟ್ ಕಮಿಷನರ್ ಕೆಲಸಕ್ಕೆ ಆರ್ಡರ್ ಬಂದಿಲ್ಲ. ಹಾಸನ ಡಿಸ್ಟ್ರಿಕ್ಟ್ ಹಾಕಿದ್ದಾರೆ. ವಿಶ್ವ, ಎಂತ ಸಂತೋಷ ಸುದ್ದಿ ಬಂದಿದ್ಯೋ? ಆ ದೇವರೇ ಒಳ್ಳೇದು ಮಾಡ್ದ. ಹುಟ್ಟಿದ ಊರು ಅಂತ ಇಷ್ಟು ದಿನ ಒದ್ದಾಡಿದ್ದಾಯ್ತು. ಇನ್ನು ಮೇಲೆ ಈ ಊರಿನ ತಂಟೆ ಬೇಡ. ವಿಶ್ವ, ಮೊದ್ಲು ಹೋಗಿ ಡ್ಯೂಟಿ ಜಾಯ್ನ್ ಆಗು. ಆಮೇಲೆ ಪುಷ್ಪನ್ ಜೊತೆಲಿ ನಿನ್ ಮದುವೆ ಶಾಸ್ತ್ರ ಮುಗಿಸಿ ನಾನು ನಿಮ್ಮಮ್ಮ ನೀರೋ ಕಡೆಗೆ ಬಂದ್ಬಿಡ್ತೀವಿ. ಇನ್ನೀ ಊರಿನ ಸಹವಾಸ ಸಾಕು. ಹೌದು ಅಂದ್ರೆ ನನ್ ಮನ್ಸಲ್ಲಿ ಇದ್ದಿದ್ದನ್ನ ನೀವೇ ಹೇಳಿದ್ರಿ. ನನ್ನನ್ನು ಕ್ಷಮಿಸಿ. ಮಂತ್ರವಾದಿ ಬುಡ ಶೋಧಿಸಿ ಅವನು ಈ ಊರ್ ಬಿಡೋ ಹಾಗೆ ಮಾಡೋವರೆಗೂ ನನಗೆ ಯಾವ ಕೆಲ್ಸನೂ ಬೇಡ, ಯಾವ ಸಂಬಂಧನೂ ಬೇಡ. ವಿಶ್ವ, ವಿಶ್ವ, ವಿಶ್ವ. ರೇ ಶಾನ್ಭೋಗ್ರೆ, ಪಟೇಲ್ರೆ, ಬನ್ನಿಲ್. ನೀವೇ ನೋಡ್ತಿದ್ರಲ್ಲ ಏನಾಯ್ತು ನಾನು ಹೀಗೆ ಹೋಗಿದ್ದಕ್ಕೆ?
ತೆಪ್ಪು ತೆಪ್ಪು ಊರು ಸಾವುಕಾರ ನಾಗಪ್ಪಯ್ಯನ ಮಕ್ಕಳು ಈ ಮಾಟ್ಕಾರನ ಕಾಲಕ್ಕೆ ಬೀಳದ ಹೇಳಿದ್ದಿ ಹೇಳಿ ಹೇಳ್ ಕಳ್ಸಿದ್ರೆ ನಾನೇ ನಿಮ್ ಹೊಸಲ್ ತಾವಕ್ಕೆ ಉಳ್ಳಿ ಸೇವೆ ಮಾಡ್ಕೊಂಬತ್ತಿದ್ನಲ್ಲ. ನೀನೇನ ಅಗ್ಗಾರಡಿಗರ ಉಗ್ರಯ್ಯ? ಹೌದು ಯಾವುದು, ನಾನೇ ಉಗ್ರಯ್ಯ, ಚೌಡಿ ಗಂಡು. ಚೌಡಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡ್ತಿರೋ ರೌಡಿ ಇನ್ನಿನ್ ಕೈ ಬೇಡಿ ಬೀಳೋದಿನ ದೂರ ಉಳಿದಿಲ್ಲ. ರತ್ನದ ತೋಡ ಹಾಕಿರೋ ಈ ಕೈಗೆ ಬೇಡಿ ತೋಡ್ಸೋ ಗಂಡು ಯಾರು ಹುಟ್ಟಿಲ್ಲ. ಜಂಬ ಕೊಚ್ಕೊಬಿಡುವ ಮಗನೇ, ನಿನ್ ಗಂಡಸ್ತನದ ಹುಟ್ಟಡಕ್ಸಕ್ಕೆ ನಾನು ಕಂಕಣ ತೊಟ್ಟಿದ್ದೀನಿ. ಮಾತಾಚಾಯ್ತು. ನೀನ್ ಮಾಡಿರೋ ನೀಚ ಕೆಲಸಗಳಿಂದ ನಿನ್ನ ಪಾಪದ ಬಟ್ಲು ತುಂಬಿದೆ. ಅದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ? ಊರ್ನ ಮುಖ್ಯಸ್ಥರು ನಡೆದದ್ದನ್ನೆಲ್ಲ ನೋಡಿದ್ರಿ. ನನಗಾದ ಅವಮಾನ, ನನ್ನ ಚೌಡಿಗಾದ ಅವಮಾನ. ಅದಕ್ಕೆ ಈ 5ನಿಗೆ ಒಂದೇ ಶಿಕ್ಷೆ. ನಿನ್ನ ನಾಲ್ಗೆ ಇತ್ತ ತತ್ತ ಇದ ತಗೋ ನನ್ನ ಚೌಡವ್ವ. ನಾಗಪ್ಪ, ನಿನ್ನ ಮಗ ಪರ್ವೇಸದ ಇದ್ಯಾ ಕಳ್ಸ ಅಮ್ಮನಾಗೆ ನಾಲ್ಗೆ ಉಚಾಯಿಸ್ಬಿಟ್ಟ. ಅದಕ್ಕೆ ಅವನ್ ನಾಲ್ಗೆ ಕಿತ್ತು ನನ್ನ ಚೌಡಿ ಕಿಬ್ಬೊಟ್ಟೆಲ್ ಸಿಕ್ಕಿ. ಅದು ಬೇಕಾದ್ರೆ ಸರಿ ರಾತ್ರಿ ಸಂವಿಧಾನಕ್ಕೆ ಬಂದು ತಪ್ಪು ಕಾಣಿಕೆ ಕೊಟ್ಟು ಮಳ್ಳಿ ಪಡ್ಬೋದು. ಹುಷಾರು, ಉಗ್ರ ಇನ್ನ ಕೆಂಡುಗಣ್ಣು ನಿನ್ನ ಹಿತಪ್ಪರಾನೆ ಸುಟ್ಟು ಕೇಡು ಮಾಡಕ್ ಮುಂಚೆ ಎಚ್ಚೆತ್ಕೊ ಮಗ. ನಿನ್ನ ಮಗನಿಗೆ ಪಾಠ ಕಲಿಸು. ಸಾವುಕಾರ್ ನಾಗಪ್ಪಯ್ಯನವರು ನನ್ನಟ್ಟಿ ಮುಂದೆ ಕೆರಾನ ಕೈನಲ್ಲಿ ಇಟ್ಕೊಂಡು ಓಡಾಡ್ಬೇಕಾಯ್ತದೆ ಅಂತ ಈ ಬೀದಿನೇ ಬಿಟ್ಬಿಟ್ಟು ತ್ವಾಟದಾಗೆ ಮನೆ ಮಾಡ್ಕೊಂಡಿರೋ ಜಮೀನ್ದಾರ್ ನಾಗಪ್ಪಯ್ಯನವರು ದಯಮಾಡಿಸ್ಬೇಕು. ಚಂಬುದ ಕೋಳಿ ಕತ್ತು ಯಾವತ್ತಿದ್ರು ಚೂರಿಗೆ ಮೀಸಲು. ನಾಗಪ್ಪಯ್ಯ, ತಪ್ಪು ಕಾಣಿಕೆ ತಗೊಂಬಂದಿದ್ಯಾ? ತಂದಿದ್ದೀನಿ. ನನ್ನ ಮಗ ಮಾಡಿದ ತಪ್ಪನ್ನ ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಅಷ್ಟು ನಾಗಪ್ಪಯ್ಯ, ವಸಲ್ತಾವ ಕೆರ ಮಡಗಿದ್ದೀನಿ, ತಕೊಂಬ.
ಮಗನ್ ನಾಲ್ಗೆ ಬೇಕು ಅನ್ನೋಂಗಿದ್ರೆ ತಕೊಂಬ. ಎಡಗಾಲನ್ ಕೆರ ತತ್ತ. ತಕೋ, ಇದನ್ನ ಜೇನುತುಪ್ಪದಾಗ ಕಲಸಿ ನನ್ನ ಧ್ಯಾನ ಮಾಡ್ತಾ ನಿನ್ನ ಮಗನ ಬಾಯಿಗೆ ಹಾಕು, ನಾಲ್ಗೆ ಬರ್ತದೆ. ತಕೋ, ಹೋಗು ಮಗ, ಹೋಗು. ಆ ತಾಯಿ ದಯೆ ನಿನ್ ಮ್ಯಾಗ ಯಾವಾಗ್ಲೂ ಇರ್ತೈತಿ. ಸದ್ಯ ಪಿಶಾಚಿಗೂ ಕರುಣೆ ಬಂತಪ್ಪ. ಪುಷ್ಪ, ಹೋಗಿ ಜೇನುತುಪ್ಪ ತಗೊಂಬಮ್ಮ. ಪುಷ್ಪ, ಸದ್ಯ ಭಾವ ಸ್ವಾಭಿಮಾನ ಸ್ವಾಭಿಮಾನ ಅಂತ ಮನೆಯಲ್ಲೇ ಕೂತ್ಕೊಳ್ಳದೆ ಆ ಉಗ್ರನ ಮನೆಯವರೆಗೆ ಬಂದು ಅವನು ಮಂತ್ರಿಸಿಕೊಟ್ಟದನ್ನು ತಂದು ಕೊಟ್ರಲ್ಲ. ಆದ್ರಿಂದ ನಮ್ಮ ವಿಶ್ವನಿಗೆ ನಾಲಿಗೆ ಬಂದ್ರೆ ಅಷ್ಟೇ ಸಾಕು. ತಗೋ ತಗೋ. ತಗೋಪ್ಪ. ತಗೋ. ವಿಶ್ವ, ಏನ್ ಯೋಚಿಸ್ತಾ ಇದ್ದೀಯಪ್ಪ? ದೇವರೆಲ್ಲ ಕಾಪಾಡ್ತಾನೆ. ದುಡುಬೇಡ ವಿಶ್ವ, ಎಲ್ಲ ಸರಿ ಹೋಗುತ್ತೆ. ಓಹೋ, ನಿನಗೆ ಆ ಉಗ್ರೈನ ಹೊತ್ತೋರ್ಸ್ಬೇಕು ಅಂತ ತಾನೆ? ಹಾಗಾದ್ರೆ ನಾನು ಹೇಳ್ದ ಒಂದು ಕೆಲಸ ಮಾಡ್ತೀಯಾ? ಕೇರಳದಲ್ಲಿ ನಮ್ಮೂದ್ರಿ ಅಂತ ಒಬ್ರು ಪರಿಚಯಿಸಿದ್ದಾರೆ. ಅವರು ಮೋಡಿ ವಿದ್ಯೆಯಲ್ಲಿ ತುಂಬಾ ಪ್ರವೀಣರು. ನಾನೊಂದು ಕಾಗದ ಬರ್ಕೊಡ್ತೀನಿ, ನೀನು ಅವ್ರನ್ನ ಹೋಗಿ ನೋಡು, ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಈ ಆಂಜನೇಯನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ.